ಮನೆಗೆ ಹೋಗೋ ಎಕ್ಸೈಟ್ಮೆಂಟ್ ಎಷ್ಟಂದರೆ ಮಾರ್ನಿಂಗ್ 4:30 ಇರೋ ಟ್ರೈನ್ಗೆ ಮಿಡ್ ನೈಟ್ 1:30ಗೆ ಮನೆ ಬಿಟ್ವಿ. ಎಲ್ಲೋ ನಾವು ಉಚಿತನ ಮಾಡಿದ್ವಿ ಅಂತ ಅನಿಸ್ತದೆ. ಯಾಕೆಂದರೆ ಟ್ರೈನು 2 ಗಂಟೆ ಲೇಟಾಗಿ ಬಂದ್ರೂ ಟ್ರೈನ್ ಇಲ್ಲಿ ಮೈಸೂರಿಗೆ ಬೇಗ ಬಂದುಬಿಟ್ಟಿದೆ. ಬಟ್ ಮೈಸೂರಿಂದ ಬಸ್ ಇರೋದು 9 ಗಂಟೆಗೆ. ಸೊ ಇವಾಗ ಟೈಮ್ ಬಂದು 6:30 ಮಾರ್ನಿಂಗ್. ಏನು ಹೇಳೋಣ, ಐ ಥಿಂಕ್ ವಾಯ್ಸ್ ಇವಾಗ ಕ್ಲಿಯರಾಗಿ ಬರ್ತದೆ ಅಂದ್ಕೊತೀನಿ. ಮೈಸೂರಲ್ಲಿ ಇದ್ದೀವಿ ಇವಾಗ. ನಾವೆಷ್ಟೇ ತಿಪ್ಪರ್ಲಾಗ ಹಾಕ್ಕೊಂಡ್ರು ನಾವು ಅಂದ್ಕೊಂಡಿರೋ ಥರ ನಮಗೆ ಸೀಟ್ ಸಿಗಲಿಲ್ಲ. ಲೈಕ್ ನಾನು ಬಸ್ಸಲ್ಲಿ ಫ್ರಂಟಲ್ಲಿ ಕೂತ್ಕೊಳ್ಳೋಣ ಅಂತ ನನಗಿದ್ದು, ಬಟ್ ಸಿಗಲಿಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ. ಬಟ್ ಆದ್ರೂ ಟಿಕೆಟ್ ಬುಕ್ ಮಾಡಿದ್ದೀವಿ. ಸೊ 8:15 ಅಂತ ಹೇಳಿದ್ದಾರೆ. ಇವಾಗ ಟೈಮ್ ಬಂದು 8:04 ಆಗಿದೆ. ತಿಂಡಿ ತಿಂದ್ವಿ ಅಲ್ಲಿ ಯಾವುದೋ ಒಂದು ಹೋಟ್ಲಲ್ಲಿ. ಹೋಟ್ಲ್ ಹೆಸರೇನು? ಸಾಮ್ರಾಟ್ ಸಮಥಿಂಗ್ ಏನೋ ಇತ್ತು. ಹೋಟ್ಲ್ ಸಾಮ್ರಾಟ್. ಬಸ್ ಸ್ಟಾಪ್ ಹತ್ರನೇ ಇದೆ, ಮೈಸೂರು ಬಸ್ ಸ್ಟಾಪ್ ಹತ್ರ. ಬಟ್ ನಂಗೆ ಅಲ್ಲಿ ಫುಡ್ ಏನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ ಪರವಾಗಿಲ್ಲ. ನಾನು ಟ್ರೈನಲ್ಲಿ ಏನಾದರೂ ಸಿಗುತ್ತೆ ಅಂದ್ಕೊಂಡೆ. ಬಟ್ ಟ್ರೈನಲ್ಲೂ ಮದ್ದೂರು ರೋಡೇ ಬಿಟ್ಟರೆ ಬೇರೆ ಏನೂ ಬರಲಿಲ್ಲ. ಸೊ ಹಾಗಾಗಿ ಅಲ್ಲಿ ತಿಂಡಿ ಅರ್ಧಂಬರ್ಧ ತಿಂದು ಇವಾಗ ಕಾಫಿ ಚೆನ್ನಾಗಿದೆ. ಟೀ ಹೆಂಗಿದೆ? ಟೀನು ಸೂಪರ್ ಅಂತ. ಜರ್ನಿ ಏನೋ ಸ್ಟಾರ್ಟ್ ಆಯಿತು. ಹಾಗೆ ನನ್ನ ಕಣ್ಣಿಗೆ ಈ ಮುದ್ದಾದ ಸಾಲುಗಳು ಕೂಡ ಕಾಣಿಸ್ತು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ಕನ್ನಡವಾಗಿರು. ಹಾಗೆ ಪಕ್ಕದಲ್ಲಿ ಅಂಕಲ್ ಬೇರೆ ಯಾರಿಗೂ ಬೈತಾ ಇದ್ದರು. ನಾನು ಸೈಲೆಂಟಾಗಿ ಕೂತ್ಕೊಂಡಿದ್ದೆ. ಹಾಗೆಯೇ ಒಂಟಿ ಸಲಗ ಗಜರಾಜ ಕೂಡ ದರ್ಶನ ಕೊಟ್ಬಿಟ್ರು. ಊಟ ಏನೋ ರೀಚ್ ಆಯ್ತು. ಬಟ್ ಅಲ್ಲಿ ಆಟೋ ಮಾತ್ರ ಹೆವಿ ಕಾಸ್ಟ್ಲಿ. 1 ಕಿಲೋಮೀಟರ್ಗೆ 250 ಅಂತ. ಇದರಲ್ಲೇ ಹೋಗಬೇಕು. ಗಾಡೀಲಿ ಬಂದು ಕೂತಿದ್ದೀವಿ. ಇನ್ನೂ ರೈಡ್ ಸ್ಟಾರ್ಟ್ ಆಗಿಲ್ಲ. ಇದು TT ಇರೋದ್ರಿಂದ ಎಲ್ಲರನ್ನೂ ಪಿಕ್ ಮಾಡಿಕೊಂಡು, ಇವಾಗ ಯಾರ್ಯಾರು ಬುಕ್ ಮಾಡಿರ್ತಾರೆ ಅವ್ರನ್ನ ಪಿಕ್ ಮಾಡಿಕೊಂಡು ಹೋಗಬೇಕು. ಬಟ್ ಭಯ ನಮ್ಮನ್ನು ಪಿಕ್ ಮಾಡಿದ್ರು. ಇನ್ನೊಂದು ಕಡೆಗೆ ಬಂದು ನಿಲ್ಲಿಸಿದ್ದಾರೆ. ಯಾರೂ ಬಂದಿಲ್ಲ. ಊಟಿ ಮತ್ತು ಕೂನೂರು 2 ಪ್ಲೇಸ್ನೂ ಕವರ್ ಮಾಡ್ತಾಯಿದ್ದೀವಿ. ಡ್ರೈವರ್ ನನ್ನ ಕನ್ನಡ ಸಾಂಗ್ ಹಾಕ್ಬಿಟ್ಟು ಸರ್ಪ್ರೈಸಿಂಗ್ ಕೊಟ್ಬಿಟ್ರು. ಸೊ ಫಸ್ಟ್ ನಾವು ಬಂದಿದ್ದು ಥ್ರೆಡ್ ಗಾರ್ಡನ್ ಅಂತ. सर आज देख रहे हैं ना, पूरा धागे से बनाया है सर. 6 करोड़ मीटर धागा, 50 लड़की, 12 साल गार्डन बनाने के लिए. कैसा बनाएंगे ना, शर्ट कॉलर के अंदर बकरम आता है, कॉलर के अंदर बकरम पुल शेप के कट करके उसको धागा लपेट, डंडी के लिए स्टील कॉपर रॉड, एवरीथिंग मेड ऑफ एम्ब्रॉयडरिंग थ्रेड से बनाया सर. बिना मशीन बिना सुई पूरा हाथ से बनाया गार्डन. हमारा गार्डन वर्ल्ड रिकॉर्ड, यूनिक वर्ल्ड रिकॉर्ड. एक फ्लावर बनाने के लिए 1 दिन लगेगा, पूरा गार्डन बनाने के लिए 12 साल लगेगा. पूरा हाथ से बनाया, फंगस लोटस एवरीथिंग मेड ऑफ एम्ब्रॉयडरिंग थ्रेड से बनाया, बिना मशीन बिना सुई पूरा हाथ से बनाया. क्रिएटर मिस्टर एंटनी जोसेफ है. 1 to 15 द रेट द बोर्ड, फुल डिटेल्स लिखा है. आराम से देखिए, लास्ट सैंपल दिखाएगा, खरीदने के लिए मिलेगा. एक फ्लावर बनाने के लिए 1 दिन लगेगा, पूरा गार्डन बनाने के लिए 12 साल लगेगा. पूरा हाथ से बनाया. थैंक यू सर. ಥ್ಯಾಂಕ್ ಯು ಬ್ರೋ. ಸೀರಿಯಸ್ಲಿ ನಾನು ಏನೋ ಇದು ಅಂದ್ಕೊಂಡಿರಲಿಲ್ಲ, ಇದು ಏನೋ ಥ್ರೆಡ್ಡಿಂದ ಮಾಡಿರ್ತಾರೆ ಅಂತ. ನಾನು ಯಾವುದೋ ಸುಮ್ಮನೆ ಗಾರ್ಡನ್ ಥರ ಮಾಡಿರ್ತಾರೆ ಅಂದ್ಕೊಂಡಿದ್ದೆ.
ಬಟ್ ಸ್ಟಿಲ್ ಇಟ್ಸ್ ಅ ವರ್ತ್. ಯಾಕೆಂದರೆ ಇದರಲ್ಲಿ ಎಫರ್ಟ್ ಕಾಣಿಸುತ್ತೆ. ಲೈಕ್ 11-12 ವರ್ಷದಿಂದ ಮಾಡಿರ್ತಾರೆ ಅಂದರೆ ಲೈಕ್ ಆಲ್ಮೋಸ್ಟ್ ಎಫರ್ಟ್ ಇರುತ್ತೆ. ಆಲ್ಮೋಸ್ಟ್ ಅಲ್ಲ, ದ್ಯಾಟ್ಸ್ ಅ ಎಫರ್ಟ್. ಬಟ್ ಸ್ಟಿಲ್ ಯಾರಾದರೂ ಊಟಿ ಪ್ಲ್ಯಾನ್ ಮಾಡಿದ್ರೆ ಇದೊಂದು ಸರಿ ಬಂದು ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ನಮ್ಮ ಡೆಸ್ಟಿನೇಷನ್ ಡಾಲ್ಫಿನ್ ವ್ಯೂ ಪಾಯಿಂಟ್. ನೆಕ್ಸ್ಟ್ ನಾವು ಬಂದಿದ್ದು ದೊಡ್ಡ ಬೆಟ್ಟ ಪೀಕ್. ಲಾಸ್ಟ್ ಸ್ಪಾಟ್ ಆಫ್ ದ ಡೇ, ಟೀ ಫ್ಯಾಕ್ಟ್ರಿ. ಎಂಟರ್ ಆಗಿದ್ದಾನೆ ಈ ಬೋಟ್ ಕಣ್ಣಿಗೆ. ಟೀ ಫ್ಯಾಕ್ಟ್ರಿ ನೋಡಿದ್ದಾದ್ಮೇಲೆ ಟೀ ಕೊಡ್ತಾರೆ ಟೇಸ್ಟ್ ಮಾಡೋಕ್ಕೆ ಅಂತ. ಸೊ ಟೀ ಕುಡಿದು ಹೇಳ್ತೀನಿ ಇದಕ್ಕೆ ಅಂತ. ಚೆನ್ನಾಗಿದೆ, ಬಟ್ ಏನೋ ತುಂಬ ಚೆನ್ನಾಗಿದೆ. ಆ್ಯಂಡ್ ಫೈನಲಿ ಈ ಬ್ಯೂಟಿಫುಲ್ ಸನ್ಸೆಟ್ ಜೊತೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಸೈನಿಂಗ್ ಆಫ್ ಗೈಸ್, ಆ್ಯಂಡ್ ಪ್ಲೀಸ್ ವೇಟ್ ಫಾರ್ ಪಾರ್ಟ್ 2.